Hi friends, very good morning. Welcome back to Davangere Tutorials and Raman Tutorials for JK ಚಾನಲ್. ಸ್ನೇಹಿತರೆ, ಈ ವರ್ಷಾರಂಭದಲ್ಲಿ ಅಂದ್ರೆ ಜನವರಿ ತಿಂಗಳಲ್ಲಿ ಒಂದಷ್ಟು ಪ್ರತಿನಿತ್ಯ ಮುಂಬರುವಂತಹ ಎಕ್ಸಾಮ್ಸ್ಗೆ ಅನುಕೂಲವಾಗೋ ದೃಷ್ಟಿಯಿಂದ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮೇನ್ ಕಾನ್ಸೆಪ್ಟ್ ಮೇಲೆ MCQs ನ ಮುಂದೆ ತರ್ತಾ ಇದ್ವಿ. ಓಕೆ, ಅಂದ್ರೆ ಒಂದಷ್ಟು ಕಾರಣಾಂತರಗಳಿಂದ ಅದನ್ನ ಮುಂದುವರ್ಸಿರ್ಲಿಲ್ಲ ಲಾಸ್ಟ್ ಒಂದು 2 months ಇಂದ. ಇವತ್ತಿಂದ ಅದನ್ನ ಮತ್ತೆ ಮುಂದುವರಿಸ್ತಾ ಹೋಗೋಣ. ಓಕೆ, ರೈಟ್. ಇವತ್ತು ನಾನು ಸೆಲ್ ಆರ್ಗನಲ್ಸ್, ಜೀವಕೋಶದಲ್ಲಿ ಕಣದಂಗಗಳೇನಿರುತ್ತೆ ಆ ಕಣದಂಗಗಳ ಮೇಲೆ ಇಂಪಾರ್ಟೆಂಟ್ MCQs ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ರೈಟ್, ಫಸ್ಟ್ ಟೈಮು ದಾವಣಗೆರೆ ಟ್ಯುಟೋರಿಯಲ್ ಚಾನಲ್ ನ ವಾಚ್ ಮಾಡ್ತಾ ಇರೋರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ನ ನೋಡೋಣ. ವಿಚ್ ಆರ್ಗನೆಲ್ಲ is responsible for the protein synthesis? ಕೆಳಗಿನ ಯಾವ ಅಂಗಕ ಅಥವಾ ಕಣದಂಗಗಳು ಪ್ರೋಟೀನ್ ಸಂಶ್ಲೇಷಣೆಗೆ ಕಾರಣವಾಗಿವೆ? ಅನ್ನೋದಿಲ್ಲಿ ಪ್ರಶ್ನೆ. ರೈಟ್, ಲೈಸೋಸೋಮ್ಸ್, ಪೆರಾಕ್ಸಿಸೋಮ್ಸ್, ರೈಬೋಸೋಮ್ಸ್, ವ್ಯಾಕ್ಯೂಲ್ಸ್. ಲೈಸೋಸೋಮ್ಗಳು, ಪೆರಾಕ್ಸಿಸೋಮ್ಗಳು, ರೈಬೋಸೋಮ್ಗಳು ರಸದಾನಿಗಳು. ಓಕೆ, ಇಲ್ಲಿ ಆಲ್ರೆಡಿ ಆನ್ಸರು ರಿವೀಲ್ ಆಯ್ತು, ನೋ ಇಶ್ಯೂ. ಓಕೆ, ಇಲ್ಲಿ ಸರಿಯಾದ ಉತ್ತರ ಗೊತ್ತಿದೆ, ಇದು ಡೈರೆಕ್ಟ್ ಕ್ವಶನ್ ಆಗಿರೋದ್ರಿಂದ ಪ್ರೋಟೀನ್ ಎಂಬ ಪದ ಬಂದಿದ ತಕ್ಷಣ ನಮ್ಗೆ ಯಾವ ಕಣದಂಗ ನೆನ್ಪು ಬರಬೇಕು ಅಂತಂದ್ರೆ ರೈಬೋಸೋಮ್ಗಳು, ಹೌದಲ್ವಾ? ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ರೈಬೋಸೋಮ್ಗಳು. ಯಾವ ರೀತಿ ಇದು ಪ್ರೋಟೀನ್ ಅನ್ನ ಸಂಶ್ಲೇಷಿಸುತ್ತೆ ಅಂತಂದ್ರೆ, ಮೊದಲು ಇದು RNA ಓದಿದ ನಂತರ, ಯಾವ ಬಗೆಯ RNA ಇದೆ ಅಂತ ತಿಳ್ಕೊಂಡ ನಂತರ ಅದನ್ನ ಒಂದು ಜೆನೆಟಿಕ್ ಕೋಡ್ ಆಗಿ ಕನ್ವರ್ಟ್ ಮಾಡಿ ಅಮೈನೋ ಆಸಿಡ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಪ್ರೋಟೀನ್ ಸಂಶ್ಲೇಷಣೆ ಆಗ್ಬೇಕಾದ್ರೆ ಅದಕ್ಕೆ ಸರಿಸಮನಾದಂತ ಅಮೈನೋ ಆಸಿಡ್ಗಳು ಏನಾಗ್ಬೇಕು ಅಂದ್ರೆ ಸಿಂಥಸೈಸ್ ಆಗ್ಬೇಕು, ಅಂದ್ರೆ ಸಂಶ್ಲೇಷಣೆಗೊಳ್ಬೇಕು. ಆ ಕೆಲಸವನ್ನ ರೈಬೋಸೋಮ್ಗಳು ಮಾಡ್ತಾ ಹೋಗುತ್ತೆ. ಓಕೆ, ಇಲ್ಲಿ 2 ಬಗೆಯ ರೈಬೋಸೋಮ್ಗಳು ಬರುತ್ತೆ, ಗೊತ್ತಿದೆ ನಿಮ್ಗೆ. ರಫ್ ಅಂಡ್ ಸ್ಮೂತ್, 2 ಬಗೆಯ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಬರುತ್ತೆ, ಒಂದು ರಫ್ ಮತ್ತೊಂದು ಸ್ಮೂತ್. ಅಲ್ಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಫಾರ್ಮೇಶನ್ ಆಗ್ಬೇಕಾದ್ರೆ ಕಾರಣ ರೈಬೋಸೋಮ್ಗಳು ಅದಕ್ಕೆ ಅಂಟಿಕೊಂಡಿರ್ತವೆ. ಇದು ರೈಬೋಸೋಮ್ಗಳ ಬಗೆಗಿರುವಂತಹ ಕೆಲವೊಂದು ಪ್ರಮುಖವಾದಂತಹ ಮಾಹಿತಿಗಳು. ಓಕೆ, ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ದಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ is primarily involved in ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪ್ರಾಥಮಿಕವಾಗಿ ಇದನ್ನು ಒಳಗೊಂಡಿರುತ್ತದೆ. ಪ್ರೋಟೀನ್ ಸಂಶ್ಲೇಷಣೆಯನ್ನ, ಲಿಪಿಡ್ ಗಳ ಚಯಾಪಚಯ ಕ್ರಿಯೆಯನ್ನ, ಕೋಶ ವಿಭಜನೆಯನ್ನ ಅಥವಾ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ ಭಾಗವಹಿಸುತ್ತಾ. ಪ್ರೋಟೀನ್ ಸಿಂಥಸಿಸ್, ಲಿಪಿಡ್ ಮೆಟಾಬಲಿಸಮ್, ಸೆಲ್ ಡಿವಿಷನ್, ಫೋಟೋಸಿಂಥಸಿಸ್. ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ ಪ್ರಾಥಮಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಲಿಪಿಡ್ ಮೆಟಾಬಲಿಸಮ್, ಲಿಪಿಡ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಅದು ಭಾಗವಹಿಸುತ್ತೆ. ಓಕೆ, ಲಿಪಿಡ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಅದು ಭಾಗವಹಿಸುತ್ತೆ. ಅರ್ಥ ಆಯ್ತಾ? ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈಸ್ ಲ್ಯಾಕ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಈಸ್ ಅ ಲ್ಯಾಕ್ ಆಫ್ ಕ್ರೋಮೋಸೋಮ್ ಅಂದ್ರೆ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳೇ ರೈಬೋಸೋಮ್ಗಳು ಇರುವುದಿಲ್ಲ. ರೈಬೋಸೋಮ್ಗಳಿಲ್ಲ ಅಂದ್ರೆ ಅದು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಪಾಲ್ಗೊಳ್ಳಲ್ಲ. ಓಕೆ, ಅದಕ್ಕೆ ಬದಲಾಗಿ ಮತ್ತೊಂದು ಅಗತ್ಯವಾದಂತಹ ಪೋಷಕಾಂಶವಾದಂತಹ ಲಿಪಿಡ್ಗಳ ಚಯಾಪಚಯ ಕ್ರಿಯೆಯಲ್ಲಿ ಭಾಗವಹಿಸುತ್ತೆ. ಇದರ ಜೊತೆಗೆ ಸ್ಟಿರಾಯ್ಡ್ಗಳೆಂಬ ಹಾರ್ಮೋನ್ ಗಳ ಉತ್ಪಾದನೆಯಲ್ಲಿ, ಕ್ಯಾಲ್ಸಿಯಂ ಅಯಾನ್ಗಳ ಶೇಖರಣೆಯಲ್ಲಿ,
ಇದು ಭಾಗವಹಿಸ್ತಾ ಹೋಗುತ್ತೆ. ಓಕೆ, ಇಟ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ಸ್ಟಿರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್, detoxification of drugs and poisons, as well as calcium ion storage in our body. ಈ ರೀತಿ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ಈ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಪಾಲ್ಗೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್, ಕ್ಲೋರೋಪ್ಲಾಸ್ಟ್ ಆರ್ ಫೌಂಡ್ ಇನ್. ಕ್ಲೋರೋಪ್ಲಾಸ್ಟ್ಗಳು ಇದರಲ್ಲಿ ಕಂಡು ಬರುತ್ತವೆ. ಎಲ್ಲಾ ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ, ಪ್ರಾಣಿ ಕೋಶಗಳು ಮಾತ್ರ, ಸಸ್ಯ ಮತ್ತು ಪಾಚಿ ಕೋಶಗಳು ಮಾತ್ರ, ಎಲ್ಲಾ ಜೀವಂತ ಕೋಶಗಳಲ್ಲಿ. Chloroplasts are found in all eukaryotic cells, only in animal cells, only plant and algal cells, all living cells. All eukaryotic cells, no. All eukaryotic cells means almost all plant and animal cells. ಎಲ್ಲಾ ಪ್ರಾಣಿ ಜೀವಕೋಶಗಳು ಸಸ್ಯ ಜೀವಕೋಶಗಳು ಆಗುತ್ತೆ ಯೂಕ್ಯಾರಿಯೋಟಿಕ್ ಅಂತಂದ್ರೆ. ಅಲ್ಲ, ಓನ್ಲಿ ಅನಿಮಲ್ ಸೆಲ್ಸ್, ಕೇವಲ ಪ್ರಾಣಿ ಜೀವಕೋಶಗಳಲ್ಲಿ ಮಾತ್ರನಾ? ಅಲ್ಲ, ಓನ್ಲಿ ಪ್ಲಾಂಟ್ ಅಂಡ್ ಆಲ್ಗಾ ಸೆಲ್ಸ್. ಆಪ್ಷನ್ ಸಿ ಹಿಯರ್ ಇಸ್ ದಿ ರೈಟ್ ಆನ್ಸರ್. ಸಸ್ಯ ಮತ್ತು ಪಾಚಿ ಕೋಶಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಯಾಕೆಂದ್ರೆ ಸಸ್ಯಗಳು ಮತ್ತೆ ಪಾಚಿ ಅಥವಾ ಶೈವಲಗಳೇನಿದಾವೆ, ಇವುಗಳು ತಮಗೆ ಬೇಕಾದಂತಹ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ತವೆ. ಓಕೆ, ಸೊ ಈ ಕ್ಲೋರೋಪ್ಲಾಸ್ಟ್ಗಳು ಯಾವ ಜೀವಕೋಶಗಳಲ್ಲಿ, ಯಾವ ಜೀವಿಯ ಜೀವಕೋಶಗಳಲ್ಲಿರುತ್ತೋ ಅವುಗಳು ತಮಗೆ ಬೇಕಾದಂತ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ತವೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೇನೆ. ಸೊ ಹಿಯರ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಓನ್ಲಿ ಪ್ಲಾಂಟ್ ಅಂಡ್ ಆಲ್ಗಾ ಸೆಲ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್, ನೆಕ್ಸ್ಟ್ ಕ್ವಶನ್ ನಂಬರ್ಗೆ ಮೂವ್ ಆನ್ ಆಗೋಣ. ಸಾರಿ, ಇರ್ಲಿ. ದಿ ಪ್ರೈಮರಿ ಫಂಕ್ಷನ್ ಆಫ್ ದಿ ಗಾಲ್ಗಿ ಆಪರೇಟಸ್ ಈಸ್. ಗಾಲ್ಗಿ ಸಂಕೀರ್ಣದ ಪ್ರಾಥಮಿಕ ಕಾರ್ಯವೆಂದರೆ ಎಟಿಪಿ ಪ್ರೊಡಕ್ಷನ್, ಪ್ರೋಟೀನ್ ಮಾಡಿಫಿಕೇಶನ್, ಸಾರ್ಟಿಂಗ್ ಅಂಡ್ ಪ್ಯಾಕೇಜಿಂಗ್, ಡಿಎನ್ಎ ರೆಪ್ಲಿಕೇಶನ್, ಸೆಲ್ ವಾಲ್ ಸಿಂಥಸಿಸ್. ಎಟಿಪಿ ಉತ್ಪಾದನೆ, ಪ್ರೋಟೀನ್ ಮಾರ್ಪಾಡು, ವಿಂಗಡಣೆ ಮತ್ತು ಪ್ಯಾಕೇಜಿಂಗ್, ಡಿಎನ್ಎ ಸ್ವಪ್ರತೀಕರಣ, ಕೋಶ ಭಿತ್ತಿಯ ಸಂಶ್ಲೇಷಣೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಪ್ರೋಟೀನ್ ಮಾಡಿಫಿಕೇಶನ್, ಸಾರ್ಟಿಂಗ್ ಅಂಡ್ ಪ್ಯಾಕೇಜಿಂಗ್. ಗಾಲ್ಗಿ ಸಂಕೀರ್ಣ ಏನು ನಮ್ಮ ದೇಹದಲ್ಲಿ ಕಂಡು ಬರುತ್ತೆ, ಇದು ಪ್ರಮುಖವಾಗಿ ಪ್ರೋಟೀನ್ಗಳನ್ನ ಮಾರ್ಪಾಟು ಮಾಡುವ, ವಿಂಗಡಣೆ ಮಾಡುವ, ಜೊತೆಗೆ ಅವುಗಳನ್ನ ಪ್ಯಾಕ್ ಮಾಡುವಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೆ. Golgi operators involved in protein modification, sorting as well as its packaging. ಓಕೆ, ಇದು ರೈಬೋಸೋಮ್ಗಳು ಉತ್ಪಾದನೆ ಮಾಡದಂತಹ ಅಥವಾ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ನಿಂದ ಪ್ರೋಟೀನ್ಗಳನ್ನ ಏನ್ ಮಾಡುತ್ತೆ, ಬಳಸ್ಕೊಳ್ಳುತ್ತೆ. ಓಕೆ, ಬಳಸ್ಕೊಂಡ ನಂತರ ಅವುಗಳಿಗೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಏನನ್ನ ಲಿಪಿಡ್ಗಳನ್ನ ಸೇರಿಸಿ ಅವುಗಳನ್ನ ಮಾರ್ಪಾಟು ಮಾಡಿ ನಂತರ ಅವುಗಳನ್ನ ವಿಂಗಡಣೆ ಮಾಡಿ ಪ್ಯಾಕೇಜ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ದಿ ಗಾಲ್ಗಿ ಆಪರೇಟರ್ಸ್ ರಿಸೀವ್ ಪ್ರೋಟೀನ್ಸ್ ಫ್ರಮ್ ದಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಲೇಟರ್ modifies them by adding carbohydrates and lipids. After that sorts them and packages them into vesicles for transport to their final destination. ನೋಡಿ ಎಷ್ಟೆಲ್ಲಾ ಕೆಲಸ ಒಂದು ಕಣದಂಗದಿಂದ ನಡೀತಾ ಹೋಗುತ್ತೆ ಅಂತ. ರೈಟ್. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ಇಸ್ ನಾಟ್ ಸರೌಂಡೆಡ್ ಬೈ ಎ ಮೆಂಬ್ರೈನ್. ಇವುಗಳಲ್ಲಿ ಯಾವುದು ಪೊರೆಯಿಂದ ಆವೃತವಾಗಿಲ್ಲ. ಜೀವಕೋಶಗಳಲ್ಲಿ ಎರಡು ಬಗೆಯ ಕಣದಂಗಗಳಿದಾವೆ. ಓಕೆ, ಪೊರೆ ಸಹಿತ, ಪೊರೆ ರಹಿತ ಕಣದಂಗಗಳು. ಓಕೆ, ಮೆಂಬ್ರನಸ್ ಅಂಡ್ ನಾನ್ ಮೆಂಬ್ರನಸ್ ಆರ್ಗನಲ್ಸ್ ಅಂತ ನಾವು ಕರಿತಾ ಹೋಗ್ತೇವೆ, ಹೌದಲ್ವಾ? ಮೆಂಬ್ರನಸ್ ಅಂಡ್ ನಾನ್ ಮೆಂಬ್ರನಸ್ ಅಂತ ನಾವು ಅವುಗಳನ್ನ ಕರ್ಕೊಳ್ತಾ ಹೋಗ್ತೇವೆ. ಇಲ್ಲಿ ಕ್ವಶನ್ ಇರೋದು ನಾನ್ ಮೆಂಬ್ರನಸ್, ಇವುಗಳಲ್ಲಿ ಯಾವುದು ಪೊರೆಯಿಂದ ಆವೃತವಾಗಿಲ್ಲ ಅಂತ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಹೌದಾ?
ಮೈಟೋಕಾಂಡ್ರಿಯಾ, ರೈಬೋಸೋಮ್, ಲೈಸೋಸೋಮ್, ವ್ಯಾಕ್ಯೂಲ್ಸ್ ಅಂದ್ರೆ ರಸದಾನಿಗಳು. ಹೇಳ್ಬೋದಾ ಯಾವ್ದು ಸರಿಯಾದ ಉತ್ತರ ಅಂತ? ಹೇಳ್ಬೋದಾ? ಎಸ್, ರೈಬೋಸೋಮ್ಗಳು ಮೈಟೋಕಾಂಡ್ರಿಯಾದಲ್ಲಿದೆ, ಲೈಸೋಸೋಮ್ಗಳಲ್ಲಿದೆ, ವ್ಯಾಕ್ಯೂಲ್ಸ್ ಅಂದ್ರೆ ರಸದಾನಿಗಳಲ್ಲಿದೆ. ಓಕೆ, ಅವು ಮೂರೂ ಸಹ ಪೊರೆಯಿಂದ ಆವೃತವಾಗಿದ್ದಾವೆ. ಆದ್ರೆ ರೈಬೋಸೋಮ್ಗಳು ಪೊರೆಯಿಂದ ಆವೃತವಾಗಿಲ್ಲ. ರೈಬೋಸೋಮ್ಗಳು ಪೊರೆಯಿಂದ ಆವೃತವಾಗಿಲ್ಲ. ಓಕೆ, ಉಳಿದ ಪೊರೆಯಿಂದ ಆವೃತವಾಗದ ಕಣದಂಗಗಳೇನಿದಾವೆ ಅನ್ನೋದನ್ನ ನೀವೇ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಸ್ವಲ್ಪ ಅಪ್ಲೈಡ್ ಕ್ವಶನ್, ಆನ್ಸರ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಪೆರಾಕ್ಸಿಸೋಮ್ಸ್ ಆರ್ ಪ್ರೈಮರಲಿ ರೆಸ್ಪಾನ್ಸಿಬಲ್ ಫಾರ್ ಪೆರಾಕ್ಸಿಸೋಮ್ಗಳು ಪ್ರಾಥಮಿಕವಾಗಿ ಇದಕ್ಕೆ ಕಾರಣವಾಗಿವೆ. ಪ್ರೋಟೀನ್ ಸಿಂಥಸಿಸ್, RNA ಪ್ರೊಸೆಸಿಂಗ್, ಬ್ರೇಕಿಂಗ್ ಡೌನ್ ಫ್ಯಾಟಿ ಆಸಿಡ್ಸ್ ಅಂಡ್ ಡಿಟಾಕ್ಸಿಫೈಯಿಂಗ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್, ಎನರ್ಜಿ ಪ್ರೊಡಕ್ಷನ್ ಥ್ರೂ ಫೋಟೋಸಿಂಥಸಿಸ್. ಪ್ರೋಟೀನ್ ಸಂಶ್ಲೇಷಣೆಗೆ, RNA ಸಂಸ್ಕರಣೆಗೆ, ಕೊಬ್ಬಿನಾಮ್ಲಗಳನ್ನ ಒಡೆಯುವುದು, ಜೊತೆಗೆ ಹಾನಿಕಾರಕ ಪದಾರ್ಥಗಳನ್ನ ನಿರ್ವಿಷಗೊಳಿಸುವುದು ಅಂದ್ರೆ ವಿಷಮುಕ್ತಗೊಳಿಸುವುದು, ದ್ಯುತಿ ಸಂಶ್ಲೇಷಣೆಯ ಮೂಲಕ ಶಕ್ತಿ ಉತ್ಪಾದನೆ. ಇಲ್ಲಿ ಪೆರಾಕ್ಸಿಸೋಮ್ಗಳು ಅಂತ ಏನಿದಾವೆ, ಈ ಪೆರಾಕ್ಸಿಸೋಮ್ಗಳು ಸಾಮಾನ್ಯವಾಗಿ ಕೆಲವೊಂದು ಕಿಣ್ವಗಳನ್ನ ಒಳಗೊಂಡಿರುತ್ತೆ. ಕಿಣ್ವಗಳನ್ನ ಒಳಗೊಂಡಿರುವಂತ ಪೆರಾಕ್ಸಿಸೋಮ್ಗಳು ಪ್ರಾಥಮಿಕವಾಗಿ ಕೊಬ್ಬಿನಾಮ್ಲಗಳನ್ನ ಒಡೆಯುವುದು ಮತ್ತು ಹಾನಿಕಾರಕ ಪದಾರ್ಥಗಳನ್ನ ವಿಷಮುಕ್ತಗೊಳಿಸುವ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತೆ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ. ಬ್ರೇಕಿಂಗ್ ಡೌನ್ ಫ್ಯಾಟಿ ಆಸಿಡ್ ಅಂಡ್ ಡಿಟಾಕ್ಸಿಫೈಯಿಂಗ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್. ಜೊತೆಗೆ ಇದು ಆಲ್ರೆಡಿ ನಾನು ಲಿಪಿಡ್ಗಳ ಒಂದು ಸಂಶ್ಲೇಷಣೆಯಲ್ಲಿಯೂ ಸಹ ಇದು ಪಾಲ್ಗೊಳ್ಳುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸಿದ್ದೇನೆ. ರೈಟ್, ಸೊ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ದಿ ನ್ಯೂಕ್ಲಿಯಸ್ ಅಲ್ಲ, ದಿ ನ್ಯೂಕ್ಲಿಯೋಲಸ್ ಇಸ್ ಪ್ರೈಮರಲಿ ರೆಸ್ಪಾನ್ಸಿಬಲ್ ಫಾರ್. ನ್ಯೂಕ್ಲಿಯೋಲಸ್ ಪ್ರಾಥಮಿಕವಾಗಿ ಇದಕ್ಕೆ ಕಾರಣವಾಗಿದೆ. DNA replication, ribosome assembly, ATP synthesis, cell division. DNA ಸುಪ್ರತೀಕರಣ, ರೈಬೋಸೋಮ್ ನ ಜೋಡಣೆ, ATP ಸಂಶ್ಲೇಷಣೆ, ಕೋಶ ವಿಭಜನೆ. ಯಾವುದರಲ್ಲಿ ನ್ಯೂಕ್ಲಿಯೋಲಸ್ ಅಂದ್ರೆ ಕೋಶ ಕೇಂದ್ರ ಅಲ್ಲ, ಕೋಶ ಕೇಂದ್ರದ ಒಳಗಡೆ ಇರ್ತಕ್ಕಂತಹ ಕೇಂದ್ರ ಭಾಗ, ಅದನ್ನ ನಾವು ನ್ಯೂಕ್ಲಿಯೋಲಸ್ ಅಂತ ಕರ್ಕೊಳ್ತೇವೆ. ಹಿಯರ್ ದಿ ರೈಟ್ ಆನ್ಸರ್ ಈಸ್ ರೈಬೋಸೋಮ್ ಜೋಡಣೆ, ರೈಬೋಸೋಮ್ ಅಸೆಂಬ್ಲಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಹೇಗೆ ಸರ್? ಇಲ್ಲಿ ನ್ಯೂಕ್ಲಿಯೋಲಸ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ಅಲ್ಲಿ RNA, ರೈಬೋಸೋಮಲ್ RNA ಇರುತ್ತೆ. RNA ಅದನ್ನ ನಾವು ರೈಬೋಸೋಮಲ್ RNA ಅಂತ ಕರ್ಕೊಳ್ತೇವೆ. ಓಕೆ, ಈ ನ್ಯೂಕ್ಲಿಯೋಲಸ್ ಒಳಗಡೆ RNA ಅನ್ನೋದು ಉತ್ಪಾದನೆಯಾಗಿ ಅದು ಪ್ರೋಟೀನ್ ಜೊತೆಗೆ ಸ್ಮಾಲ್ ರೈಬೋಸೋಮ್ಗಳ ಘಟಕಗಳಾಗಿ, ಸಣ್ಣ ಅಥವಾ ಚಿಕ್ಕ ರೈಬೋಸೋಮ್ಗಳ ಘಟಕಗಳಾಗಿ ಏನಾಗುತ್ತೆ ಅಂದ್ರೆ ಜೋಡಣೆಗೊಳ್ತಾ ಹೋಗುತ್ತೆ. ಓಕೆ, ದಿ ನ್ಯೂಕ್ಲಿಯೋಲಸ್ ಇಸ್ ಎ ಸ್ಟ್ರಕ್ಚರ್ found within the nucleus where ribosomal rRNA is produced and assembled with proteins to form ribosomal subunits. ಅರ್ಥ ಮಾಡ್ಕೊಳ್ಳಿ. These subunits then exits the nucleus to form complete ribosome in the cytoplasm. ಅದೇ ಮುಂದುವರೆದು ಆ ಸಣ್ಣ ರೈಬೋಸೋಮ್ ಘಟಕಗಳು ನ್ಯೂಕ್ಲಿಯಸ್ ಇಂದ ಹೊರಬಂದು ಮತ್ತೆ ಸಂಪೂರ್ಣ ರೈಬೋಸೋಮ್ಗಳಾಗಿ ಕೋಶ ದ್ರವ್ಯದಲ್ಲಿ ಮಾರ್ಪಾಟಾಗ್ತಾ ಹೋಗುತ್ತೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ದಿ ಸೆಲ್ ಸ್ಟ್ರಕ್ಚರ್ ರೆಸ್ಪಾನ್ಸಿಬಲ್ ಫಾರ್ ಮೇಂಟೈನಿಂಗ್ ಟರ್ಗರ್ ಪ್ರೆಷರ್ ಇನ್ ಪ್ಲಾಂಟ್ ಸೆಲ್ಸ್.
ಸಸ್ಯಕೋಶಗಳಲ್ಲಿ ಒತ್ತಡವನ್ನ ಕಾಪಾಡಿಕೊಳ್ಳಲು ಅಥವಾ ಒತ್ತಡವನ್ನ ತಡೆಯಲು ಇರುವಂತಹ ಜೀವಕೋಶದ ರಚನೆ, ಕಾಪಾಡಿಕೊಳ್ಳಲು ಈ ಜೀವಕೋಶದ ರಚನೆಯು ಕಾರಣವಾಗಿದೆ. ಮೈಟೊಕಾಂಡ್ರಿಯಾ, ವ್ಯಾಕ್ಯೂಲ್, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್. ಮೈಟೊಕಾಂಡ್ರಿಯಾ, ರಸದಾನಿ, ನ್ಯೂಕ್ಲಿಯಸ್, ಕ್ಲೋರೋಪ್ಲಾಸ್ಟ್. ಯಾವುದು ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ? ಎಸ್, ಇಲ್ಲಿ ಸರಿಯಾದ ಉತ್ತರ ವ್ಯಾಕ್ಯೂಲ್, ರಸದಾನಿಗಳು. ಹೇಗೆ ಸರ್ ರಸದಾನಿಗಳು ಒತ್ತಡವನ್ನ ತಡೆಯುತ್ತಾ ಅಥವಾ ತಡೆಯೋದಕ್ಕೆ ಕಾರಣವಾಗುತ್ತಾ? ಹೌದು, ನಿಮಗೆ ಗೊತ್ತಿದೆ, plant cell having a very big vacuole. ಹೌದಲ್ವಾ? ಸಾಮಾನ್ಯವಾಗಿ ಸಸ್ಯ ಜೀವಕೋಶಗಳಲ್ಲಿ ದೊಡ್ಡದಾದಂತ ರಸದಾನಿ ಇದೆ. The central vacuole in plant cell stores water and maintain the turgor pressure. Okay, because of this, which help the plant cell and maintain its shape. ಸಾಮಾನ್ಯವಾಗಿ ರಸದಾನಿಗಳು ನೀರನ್ನ ಶೇಖರಿಸುವುದರ ಜೊತೆಗೆ ಒತ್ತಡವನ್ನ ತಡೆದುಕೊಳ್ಳುವಂತ ಸ್ವಭಾವವನ್ನ ಹೊಂದಿದ್ದು, ಇದು ಆ ಒಂದು ಜೀವಕೋಶಗಳ ಆಕಾರವನ್ನ ಸಸ್ಯ ಜೀವಕೋಶಗಳಿಗೆ ಬೇಕಾದಂತ ಆಕಾರವನ್ನ ಒದಗಿಸೋದಕ್ಕೂ ಸಹ ಇದು ಸಹಾಯವನ್ನ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್. Which organella is involved in the formation of spindle fibers during the cell division? Spindle fibers during the cell division. ನೋಡಿ ಕ್ವಶನ್ ಎಷ್ಟು ಚೆನ್ನಾಗಿದೆ. ಕೋಶ ವಿಭಜನೆಯ ಸಂದರ್ಭದಲ್ಲಿ ಸ್ಪಿಂಡಲ್ ಫೈಬರ್ಗಳ ರಚನೆಯಲ್ಲಿ ಯಾವ ಕಣದಂಗವು ತೊಡಗಿಸಿಕೊಂಡಿದೆ? ಸ್ಪಿಂಡಲ್ ಫೈಬರ್ಗಳು ಫಾರ್ಮೇಶನ್ ಆಗ್ಬೇಕು. ಕೋಶ ವಿಭಜನೆ ಆಗ್ಬೇಕಾದ್ರೆ ಅವು ನಾರುಗಳಾಗಿ, ಫೈಬರ್ಗಳಾಗಿ ಏನಾಗ್ಬೇಕು? ಬದಲಾವಣೆ ಆಗತ್ತೆ. ಅದಕ್ಕೆ ಕಾರಣವಾದಂತ ರಚನೆ ಯಾವುದು? ಸೆಂಟ್ರೋಸೋಮ್. ಇದು ಅಪ್ಲೈಡ್ ಕ್ವಶನ್, ನೆನ್ಪಿಟ್ಕೊಳ್ಳಿ. ಓಕೆ, ಅನ್ವಯಿಕ ಪ್ರಶ್ನೆ ನೆನ್ಪಿಟ್ಕೋಬೇಕು. ಕೋಶ ವಿಭಜನೆಯ ಸಂದರ್ಭದಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಸೆಂಟ್ರೋಸೋಮ್ ಅಥವಾ ಸೆಂಟ್ರಿಯೋಲ್ಗಳು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್ ಆಫ್ ಟುಡೇಸ್ ಮಾರ್ನಿಂಗ್. ಇವತ್ತಿನ ಕೊನೆಯ ಪ್ರಶ್ನೆ. ಯಾರು ಫಸ್ಟ್ ಟೈಮ್ ದಾವಣಗೆರೆ ಟ್ಯುಟೋರಿಯಲ್ ಚಾನೆಲ್ ನ ವಾಚ್ ಮಾಡ್ತಾ ಇದ್ದೀರಾ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಓಕೆ, ಇದು ಕೇವಲ ಟೀಚರ್ಸ್ ನೋಟಿಫಿಕೇಶನ್ಸ್ ಗೆ ಮಾತ್ರ ಹೆಲ್ಪ್ ಮಾಡೋದಿಲ್ಲ, ಅದ್ರ ಜೊತೆಗೆ ಎಲ್ಲಾ ರೀತಿಯಾದಂತ ಪರೀಕ್ಷೆಗಳಿಗೂ ಈ ಕಾನ್ಸೆಪ್ಟ್ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ಸಹ ಇಷ್ಟಪಡ್ತೀರಾ, ಲೈಕ್ ಮಾಡ್ತೀರಾ ಅಂತ ಭಾವಿಸ್ತಾ, ಏನೇ ಡೌಟ್ಸ್ ಇದ್ರು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಓಕೆ ಅಂತ ಹೇಳ್ತಾ, ಈ ಪ್ರಶ್ನೆಗೆ ನೀವೇ ಉತ್ತರವನ್ನ ಕಮೆಂಟ್ ಮಾಡಬೇಕು. ದಿ ಮೇಜರ್ ಸೈಟ್ ಆಫ್ ಆಕ್ಸಿಜನ್ ಕನ್ಸಂಪ್ಷನ್ ಇನ್ ಯೂಕ್ಯಾರಿಯೋಟಿಕ್ ಸೆಲ್ಸ್. ಅನದರ್ ಅಪ್ಲೈಡ್ ಕ್ವಶನ್. ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ಆಮ್ಲಜನಕದ ಬಳಕೆಯ ಪ್ರಮುಖ ಸ್ಥಳ ಎಲ್ಲಿ? ಆಮ್ಲಜನಕದ ಬಳಕೆ ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ಆಗತ್ತೆ. ದಿ ಮೇಜರ್ ಸೈಟ್ ಆಫ್ ಆಕ್ಸಿಜನ್ ಕನ್ಸಂಪ್ಷನ್ ಇನ್ ದಿ ಯೂಕ್ಯಾರಿಯೋಟಿಕ್ ಸೆಲ್ಸ್. ನ್ಯೂಕ್ಲಿಯಸ್, ಮೈಟೊಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇಲ್ಲಿ ಆಕ್ಸಿಜನ್ ಬಳಕೆ ಆಗ್ಬೇಕು ಅನ್ನೋದೇ ಆದ್ರೆ ಆಕ್ಸಿಜನ್ ಬಳಕೆ ಎಲ್ಲಿ ಆಗತ್ತೆ? ವೆರಿ ಸಿಂಪಲ್ ಸರ್ ಅಂತ ಅನ್ನೋರು ನಿಮ್ಮ ಆನ್ಸರ್ ಅನ್ನ ಕಾಮೆಂಟ್ ಮಾಡಿ, ಯಾಕೆ ಅನ್ನೋದನ್ನ ತಿಳಿಸಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಶುಭವಾಗ್ಲಿ, ಶುಭ ದಿನ, ಧನ್ಯವಾದಗಳು. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆ, ಧನ್ಯವಾದಗಳು.